ಆತ್ಮೀಯ ವೀಕ್ಷಕರೇ, ಪ್ರೀತಿಯ ನಮಸ್ಕಾರ. ನಾನು ಸೀತಾ ದಾನಗಿರಿ. ನಿಮ್ಮೆಲ್ಲರ ಆಶೀರ್ವಾದ ಹಾಗೂ ಪ್ರೋತ್ಸಾಹದಿಂದ ನಮ್ಮ ನಿತ್ಯೋತ್ಸವ ಚಾನಲಿನಲ್ಲಿ ಇಂದು 100ನೇಯ ವಿಡಿಯೋವನ್ನು ಹಾಕ್ತಾ ಇದ್ದೇವೆ. ಇದರಲ್ಲಿ ಭಜನೆಗೆ ವಿಶೇಷವಾದ ಆದ್ಯತೆಯನ್ನು ನೀಡಿ 70ಕ್ಕೂ ಹೆಚ್ಚು ಭಜನೆಯನ್ನೇ ಹಾಕಿದ್ದೇವೆ. ಅಂದರೆ ಭಜನೆಗೆ ವಿಶೇಷವಾದ ಆದ್ಯತೆಯನ್ನು ಯಾಕೆ ನೀಡ್ತಾ ಇದ್ದೇವೆ ಅಂದರೆ, ಇಂದಿನ ನಮ್ಮ ಒತ್ತಡದ ಆತಂಕದ ಬದುಕಿಗೆ ಈ ಭಜನೆ ಅನ್ನೋದು ಒಂದು ದಿವ್ಯ ಔಷಧಿ ಅಂದರೆ ತಪ್ಪಾಗಲಿಕ್ಕಿಲ್ಲ. ಭಗವದ್ಗೀತೆಯಲ್ಲಿ ಶ್ರೀಕೃಷ್ಣ ಪರಮಾತ್ಮ ಹೇಳ್ತಾನೆ, ಭಕ್ತಿ ಮಾರ್ಗದಿಂದ ನಾವು ಆನೆಯನ್ನು ಪಡೆಯಬಹುದು ಎಂದು. ಅದು ಹೇಗೆ ಅಂತ ವಿಚಾರಿಸಿದಾಗ, ಸರಳ ಸುಸಂಸ್ಕೃತವಾದಂಥ ಭಜನೆಯನ್ನು ಮಾಡೋದರಿಂದ ಆರೋಗ್ಯ ಮತ್ತು ನೆಮ್ಮದಿ ದೊರಕುತ್ತದೆ ಎಂದು. ಹಾಗೆ ರಾಮಾಯಣ, ಮಹಾಭಾರತ, ಭಗವದ್ಗೀತೆ, ವೇದ, ಉಪನಿಷತ್ತು, ಭಾಗವತ ಇವುಗಳೆಲ್ಲದರ ಸಾರಸತ್ವವನ್ನು ನಮ್ಮೆಲ್ಲರಿಗೂ ಅರಿವಾಗುವ ರೀತಿಯಲ್ಲಿ ಪದಗಳಾಗಿ, ಭಜನೆಗಳಾಗಿ ಬರೆದು ನಮ್ಮ ಮನಕ್ಕೆ ಮುಟ್ಟಿಸುವಂಥ ಯತ್ನವನ್ನು ಮಾಡಿದವರು ದಾಸ ಶ್ರೇಷ್ಠರು. ಅವರು ನಮಗೊಂದು ಅಪಾರವಾದ ಕೊಡುಗೆಯನ್ನು ನೀಡಿದ್ದಾರೆ ಅಂದರೆ ತಪ್ಪಾಗಲಿಕ್ಕಿಲ್ಲ. ಈ ಭಜನೆ ಎಷ್ಟು ಮಹತ್ವದ್ದು, ಎಷ್ಟು ಪರಿಣಾಮಕಾರಿ ಅನ್ನೋದನ್ನು ಶಬರೀಶ ಕಣ್ಣನವರು ಹಲವಾರು ವಿಚಾರಗಳಲ್ಲಿ ನಮಗೆ ತಿಳಿಸಿದ್ದಾರೆ. ಅವರು ಹೇಳಿದ ಹಾಗೂ ನಾನು ಅನುಭವಿಸಿದ, ನಾನು ತಿಳಿದ ಕೆಲವೊಂದು ವಿಚಾರಗಳನ್ನು ನಿಮ್ಮಲ್ಲಿ ಹಂಚಿಕೊಳ್ಳುವ ಒಂದು ಪ್ರಯತ್ನ. ಈ ಭಜನೆ ಅನ್ನೋ ವಿಷಯ ಸಾಗರದಷ್ಟಿರುವಾಗ ಸಾಸಿವೆಯನ್ನು ಹೇಳುವಂಥ ಒಂದು ಯತ್ನ. ಈ ಭಜನೆಯನ್ನು ಮಾಡೋದರಿಂದ ದೈವಿ ಸಾನ್ನಿಧ್ಯ ಉಂಟಾಗ್ತದೆ. ಭಜನೆಯನ್ನು ಮಾಡೋದರಿಂದ ಗುರು ಕೃಪೆಗೆ ಪಾತ್ರರಾಗ್ತೇವೆ. ಭಜನೆಯನ್ನು ಮಾಡೋದರಿಂದ ಸ್ವೀಕಾರ ಮನೋಭಾವ ಉಂಟಾಗ್ತದೆ. ಭಜನೆಯನ್ನು ಮಾಡೋದರಿಂದ ಸಂಸ್ಕಾರ ವೃದ್ಧಿಯಾಗ್ತದೆ. ಭಜನೆಯನ್ನು ಮಾಡೋದರಿಂದ ಸಂಪ್ರದಾಯ ರೂಢಿಯಲ್ಲಿರ್ತದೆ. ಭಜನೆಯನ್ನು ಮಾಡೋದರಿಂದ ಸಮಸ್ಯೆಗಳು ದೂರ ಆಗ್ತವೆ. ಭಜನೆಯನ್ನು ಮಾಡೋದರಿಂದ ಸುಖ ಶಾಂತಿ ಲಭಿಸುತ್ತದೆ. ಭಜನೆಯನ್ನು ಮಾಡೋದರಿಂದ ಸೃಷ್ಟಿಯ ರಹಸ್ಯ ಅರಿವಾಗ್ತದೆ. ಭಜನೆಯನ್ನು ಮಾಡೋದರಿಂದ ಸಡಗರ ಸಂಭ್ರಮ ನೆಲೆಸುತ್ತದೆ. ಭಜನೆಯನ್ನು ಮಾಡೋದರಿಂದ ಸಕಾರಾತ್ಮಕ ಚಿಂತನೆಗಳು ಮೂಡುತ್ತವೆ. ಭಜನೆಯನ್ನು ಮಾಡೋದರಿಂದ ಸೃಜನಶೀಲತೆ ವೃದ್ಧಿಯಾಗ್ತದೆ. ಭಜನೆಯನ್ನು ಮಾಡೋದರಿಂದ ಸಮೃದ್ಧಿ ಉಂಟಾಗ್ತದೆ. ಭಜನೆಯನ್ನು ಮಾಡೋದರಿಂದ ಸಂಸಾರದ ಮೇಲಿನ ಅತಿಯಾದ ವ್ಯಾಮೋಹ ಕಡಿಮೆ ಆಗ್ತದೆ. ಭಜನೆಯನ್ನು ಮಾಡೋದರಿಂದ ಸಾಂಸ್ಕೃತಿಕ ಉನ್ನತಿ ಆಗ್ತದೆ. ಭಜನೆಯನ್ನು ಮಾಡೋದರಿಂದ ಸತ್ ಕಾರ್ಯಗಳು ನಡೀತವೆ. ಭಜನೆಯನ್ನು ಮಾಡೋದರಿಂದ ಸಣ್ಣ ಮಾರ್ಗ ಗೋಚರಿಸುತ್ತದೆ. ಭಜನೆಯನ್ನು ಮಾಡೋದರಿಂದ ಸಾಮಾಜಿಕ ಸಾಮರಸ್ಯ ಉಂಟಾಗ್ತದೆ. ಭಜನೆಯನ್ನು ಮಾಡೋದರಿಂದ ಶರಣಾಗತಿಯ ಭಾವ ನಮ್ಮಲ್ಲಿ ಮೂಡುತ್ತದೆ. ಭಜನೆಯನ್ನು ಮಾಡೋದರಿಂದ ಸೇವಾ ಮನೋಭಾವ ಉಂಟಾಗ್ತದೆ. ಭಜನೆಯನ್ನು ಮಾಡೋದರಿಂದ ಶ್ರೇಯಸ್ಸು ಉಂಟಾಗ್ತದೆ. ಭಜನೆಯನ್ನು ಮಾಡೋದರಿಂದ ಮೆದುಳಿಗೆ ಉತ್ತೇಜನ ದೊರೆಯುತ್ತದೆ. ಭಜನೆಯನ್ನು ಮಾಡೋದರಿಂದ ಮೌಲ್ಯ ಹೆಚ್ಚಾಗ್ತದೆ. ಭಜನೆಯನ್ನು ಮಾಡೋದರಿಂದ ಮನೋವಿಕಾರಗಳು ದೂರವಾಗಿ ಮನಸ್ಸು ವಿಕಾಸವಾಗುತ್ತದೆ. ಭಜನೆಯನ್ನು ಮಾಡೋದರಿಂದ ಮಾನಸಿಕ ನೆಮ್ಮದಿ ದೊರೆಯುತ್ತದೆ. ಭಜನೆಯನ್ನು ಮಾಡೋದರಿಂದ ಮನಸ್ಸು ಶಾಂತವಾಗ್ತದೆ. ಭಜನೆಯನ್ನು ಮಾಡೋದರಿಂದ ಕೋಪ ಕಡಿಮೆ ಆಗ್ತದೆ. ಭಜನೆಯನ್ನು ಮಾಡೋದರಿಂದ ಕೆಟ್ಟ ವಿಚಾರಗಳು ದೂರವಾಗ್ತದೆ. ಭಜನೆಯನ್ನು ಮಾಡೋದರಿಂದ ಕೆಟ್ಟ ಕರ್ಮಗಳು ಕಳೆಯುತ್ತವೆ. ಭಜನೆಯನ್ನು ಮಾಡೋದರಿಂದ ಕ್ಷಮಾಗುಣ ವೃದ್ಧಿಯಾಗ್ತದೆ. ಭಜನೆಯನ್ನು ಮಾಡೋದರಿಂದ ಕೃತಜ್ಞತಾ ಭಾವ ಉಂಟಾಗ್ತದೆ. ಭಜನೆಯನ್ನು ಮಾಡೋದರಿಂದ ಕಾಮ ಕ್ರೋಧಗಳು ದೂರವಾಗ್ತವೆ. ಭಜನೆಯನ್ನು ಮಾಡೋದರಿಂದ ಕೆಟ್ಟ ಪರಿಸ್ಥಿತಿಯು ಕೂಡ ಬದಲಾಗ್ತದೆ. ಭಜನೆಯನ್ನು ಮಾಡೋದರಿಂದ ಕೃತಜ್ಞತಾ ಭಾವ ಉಂಟಾಗ್ತದೆ. ಕರುಣೆಯ ಭಾವ ಮೂಡುತ್ತದೆ. ಭಜನೆಯನ್ನು ಮಾಡೋದರಿಂದ ಜ್ಞಾನ ವೃದ್ಧಿಯಾಗ್ತದೆ. ಭಜನೆಯನ್ನು ಮಾಡೋದರಿಂದ ಜಗಳಗಳು ಇಲ್ಲವಾಗ್ತದೆ. ಭಜನೆಯನ್ನು ಮಾಡೋದರಿಂದ ಜೀವನದ ಸಾರ ಅರಿವಾಗ್ತದೆ. ಭಜನೆಯನ್ನು ಮಾಡೋದರಿಂದ ಜೀವನದಲ್ಲಿ ಸಾರ್ಥಕದ ಭಾವನೆ ಮೂಡುತ್ತದೆ.
ಶೈಲಿ ಬದಲಾಗ್ತದೆ. ಭಜನೆಯನ್ನು ಮಾಡೋದರಿಂದ ಮನಗಳು ತಣಿಯುತ್ತವೆ. ಭಜನೆಯನ್ನು ಮಾಡೋದರಿಂದ ಜ್ಞಾನ ವೃದ್ಧಿಯಾಗ್ತದೆ. ಭಜನೆಯನ್ನು ಮಾಡೋದರಿಂದ ಹೃದಯ ವಿಶಾಲವಾಗ್ತದೆ. ಭಜನೆಯನ್ನು ಮಾಡೋದರಿಂದ ಮನಗಳು ತಣಿಯುತ್ತವೆ. ಭಜನೆಯನ್ನು ಮಾಡೋದರಿಂದ ಜನನ ಮರಣದ ಚಕ್ರದಿಂದ ಬಿಡುಗಡೆಯ ಮಾರ್ಗ ಗೋಚರಿಸುತ್ತದೆ. ಭಜನೆಯನ್ನು ಮಾಡೋದರಿಂದ ಆನಂದ ಬರುತ್ತದೆ. ಭಜನೆಯನ್ನು ಮಾಡೋದರಿಂದ ಆತಂಕ ದೂರವಾಗ್ತದೆ. ಭಜನೆಯನ್ನು ಮಾಡೋದರಿಂದ ಆಯುಷ್ಯ ವೃದ್ಧಿಯಾಗ್ತದೆ. ಭಜನೆಯನ್ನು ಮಾಡೋದರಿಂದ ಆಲೋಚನೆ ಉತ್ತಮವಾಗ್ತದೆ. ಭಜನೆಯನ್ನು ಮಾಡೋದರಿಂದ ಅರಿವು ಮೂಡುತ್ತದೆ. ಭಜನೆಯನ್ನು ಮಾಡೋದರಿಂದ ನಿರಾತಂಕವಾದ ಪರಿಸ್ಥಿತಿ ಲಭ್ಯವಾಗ್ತದೆ. ಭಜನೆಯಿಂದ ಆರೋಗ್ಯ ವೃದ್ಧಿಯಾಗ್ತದೆ. ಭಜನೆಯಿಂದ ಅತಿಯಾದ ಅಪೇಕ್ಷೆ ಕಡಿಮೆ ಆಗ್ತದೆ. ಭಜನೆಯಿಂದ ಅತಿ ಆಸೆಗಳು ಇಲ್ಲದಾಗ್ತದೆ. ಭಜನೆಯನ್ನು ಮಾಡುವುದರಿಂದ ಅಹಂಕಾರ ದೂರವಾಗ್ತದೆ. ಭಜನೆಯನ್ನು ಮಾಡುವುದರಿಂದ ಆತ್ಮಾನಂದ ಲಭ್ಯವಾಗ್ತದೆ. ಭಜನೆಯನ್ನು ಮಾಡುವುದರಿಂದ ಆಯುಷ್ಯ ವೃದ್ಧಿಯಾಗ್ತದೆ. ಭಜನೆಯನ್ನು ಮಾಡುವುದರಿಂದ ಅಂತರಂಗದ ಕತ್ತಲು ದೂರ ಆಗ್ತದೆ. ಭಜನೆಯನ್ನು ಮಾಡುವುದರಿಂದ ಚಿತ್ತ ಶಾಂತವಾಗ್ತದೆ. ಭಜನೆಯನ್ನು ಮಾಡುವುದರಿಂದ ಚಂಚಲತೆ ದೂರವಾಗ್ತದೆ. ಭಜನೆಯನ್ನು ಮಾಡುವುದರಿಂದ ಜಾಗೃತ ಶಕ್ತಿ ಹೆಚ್ಚಾಗ್ತದೆ. ಭಜನೆಯನ್ನು ಮಾಡುವುದರಿಂದ ರೋಗ ನಿರೋಧಕ ಶಕ್ತಿ ಉಂಟಾಗ್ತದೆ. ಭಜನೆಯನ್ನು ಮಾಡುವುದರಿಂದ ಚೈತನ್ಯ ಜಾಗೃತ ಆಗ್ತದೆ. ಭಜನೆಯನ್ನು ಮಾಡುವುದರಿಂದ ದುಶ್ಚಟಗಳು ದೂರವಾಗ್ತವೆ. ಭಜನೆಯನ್ನು ಮಾಡೋದರಿಂದ ದುಸ್ವಪ್ನಗಳು ದೂರವಾಗ್ತವೆ. ಭಜನೆಯನ್ನು ಮಾಡೋದರಿಂದ ದುರಹಂಕಾರ ಇಲ್ಲವಾಗ್ತದೆ. ಭಜನೆಯನ್ನು ಮಾಡೋದರಿಂದ ದುರಾಲೋಚನೆಗಳು ದೂರವಾಗ್ತವೆ. ಭಜನೆಯನ್ನು ಮಾಡೋದರಿಂದ ಧಾರ್ಮಿಕ ಪ್ರಜ್ಞೆ ಉಂಟಾಗ್ತದೆ. ಭಜನೆಯನ್ನು ಮಾಡೋದರಿಂದ ಧನ್ಯತಾ ಭಾವ ಉಂಟಾಗ್ತದೆ. ಭಜನೆಯನ್ನು ಮಾಡೋದರಿಂದ ಧನಾತ್ಮಕ ಗುಣಗಳು ಉಂಟಾಗುತ್ತವೆ. ಭಜನೆಯನ್ನು ಮಾಡೋದರಿಂದ ದುರ್ಬಲತೆ ದೂರ ಆಗ್ತದೆ. ಭಜನೆಯನ್ನು ಮಾಡೋದರಿಂದ ಒತ್ತಡ ಕಡಿಮೆ ಆಗ್ತದೆ. ಭಜನೆಯನ್ನು ಮಾಡೋದರಿಂದ ತಾಳ್ಮೆ ಹೆಚ್ಚಾಗ್ತದೆ. ಭಜನೆಯನ್ನು ಮಾಡೋದರಿಂದ ಬಾಂಧವ್ಯ ವೃದ್ಧಿಯಾಗ್ತದೆ. ಭಜನೆಯನ್ನು ಮಾಡೋದರಿಂದ ಬುದ್ಧಿಶಕ್ತಿ ಹೆಚ್ಚಾಗ್ತದೆ. ಭಜನೆಯನ್ನು ಮಾಡೋದರಿಂದ ಬಂಧುತ್ವ ಹೆಚ್ಚಾಗ್ತದೆ. ಭಜನೆಯನ್ನು ಮಾಡೋದರಿಂದ ಬಂಧುತ್ವ ಬೆಳೀತದೆ. ಭಜನೆಯನ್ನು ಮಾಡೋದರಿಂದ ಭವ ರೋಗಗಳು ದೂರವಾಗುತ್ತವೆ. ಭಜನೆಯನ್ನು ಮಾಡೋದರಿಂದ ಭೂತ ಬಾಧೆಗಳು ಇಲ್ಲವಾಗ್ತದೆ. ಭಜನೆಯನ್ನು ಮಾಡೋದರಿಂದ ಭಯ ದೂರವಾಗ್ತದೆ. ಭಜನೆಯನ್ನು ಮಾಡೋದರಿಂದ ಭವ ರೋಗಗಳು ಇಲ್ಲದಂತಾಗ್ತದೆ. ಭಜನೆಯನ್ನು ಮಾಡೋದರಿಂದ ಬ್ರಹ್ಮ ಜ್ಞಾನ ದೊರೆಯುತ್ತದೆ. ಭಜನೆಯನ್ನು ಮಾಡೋದರಿಂದ ಭಗವತ್ ಸಾಕ್ಷಾತ್ಕಾರ ಉಂಟಾಗ್ತದೆ. ಭಜನೆಯನ್ನು ಮಾಡೋದರಿಂದ ನೆಮ್ಮದಿ ದೊರೆಯುತ್ತದೆ. ಭಜನೆಯನ್ನು ಮಾಡೋದರಿಂದ ನಿರಾಳತೆ ಉಂಟಾಗ್ತದೆ. ಭಜನೆಯನ್ನು ಮಾಡೋದರಿಂದ ನಿದ್ರೆ ಚೆನ್ನಾಗಿ ಬರುತ್ತದೆ. ಭಜನೆಯನ್ನು ಮಾಡೋದರಿಂದ ನಾಯಕತ್ವ ಬೆಳೆಯುತ್ತದೆ. ಭಜನೆಯನ್ನು ಮಾಡೋದರಿಂದ ನಿರ್ವಿಕಾರ ಸ್ಥಿತಿ ಉಂಟಾಗ್ತದೆ. ಭಜನೆಯನ್ನು ಮಾಡೋದರಿಂದ ನಿರಾಳತೆ ಉಂಟಾಗ್ತದೆ. ಭಜನೆಯನ್ನು ಮಾಡೋದರಿಂದ ನಕಾರಾತ್ಮಕ ಭಾವ ದೂರವಾಗ್ತದೆ. ಭಜನೆಯನ್ನು ಮಾಡೋದರಿಂದ ಪಾಪ ದೂರಾಗಿ ಪುಣ್ಯ ಲಬ್ಧವಾಗ್ತದೆ. ಭಜನೆಯನ್ನು ಮಾಡೋದರಿಂದ ಪರಮಾತ್ಮನ ಸಾಮೀಪ್ಯ ಉಂಟಾಗ್ತದೆ. ಭಜನೆಯನ್ನು ಮಾಡೋದರಿಂದ ಪ್ರಶಾಂತತೆ ಉಂಟಾಗ್ತದೆ. ಭಜನೆಯನ್ನು ಮಾಡೋದರಿಂದ ಪ್ರಾಣ ಶಕ್ತಿ ಹೆಚ್ಚಾಗ್ತದೆ. ಭಜನೆಯನ್ನು ಮಾಡೋದರಿಂದ ಖಿನ್ನತೆ ದೂರವಾಗ್ತದೆ. ಭಜನೆಯನ್ನು ಮಾಡೋದರಿಂದ ವಾತಾವರಣ ಶುದ್ಧವಾಗ್ತದೆ. ಭಜನೆಯನ್ನು ಮಾಡೋದರಿಂದ ಉಪಟಳ ದೂರವಾಗ್ತದೆ. ಭಜನೆಯನ್ನು ಮಾಡೋದರಿಂದ ವಿಶ್ರಾಂತಿ ದೊರಕುತ್ತದೆ. ಭಜನೆಯನ್ನು ಮಾಡೋದರಿಂದ ನಿರ್ಧಾರ ಸ್ಪಷ್ಟವಾಗ್ತದೆ. ಭಜನೆಯನ್ನು ಮಾಡೋದರಿಂದ ವಿವೇಕ ಜಾಗೃತವಾಗ್ತದೆ. ಭಜನೆಯನ್ನು ಮಾಡೋದರಿಂದ ವಿರಕ್ತಿ ಭಾವ ಉಂಟಾಗ್ತದೆ. ಭಜನೆಯನ್ನು ಮಾಡೋದರಿಂದ ನರ ನಾಡಿಗಳು ಶುದ್ಧವಾಗ್ತವೆ.
ಭಜನೆಯನ್ನು ಮಾಡೋದರಿಂದ ದೇಹದ ಕೋಶಗಳು ಬಲಗೊಳ್ಳುತ್ತವೆ. ಹೀಗೆ ಹಲವಾರು ರೀತಿಯ ಪ್ರಯೋಜನವನ್ನು ಹೊಂದಿರುವಂತಹ ಭಜನೆಯ ಬಗ್ಗೆ ಎಷ್ಟು ಹೇಳಿದರೂ ಕಡಿಮೆ. ಈ ಭಜನೆಯಿಂದ ಇಷ್ಟೆಲ್ಲ ಪ್ರಯೋಜನಗಳಿದೆ ಅನ್ನೋದು ಅರ್ಥವಾಗಿರೋದು ಸದ್ಯದಲ್ಲಿ ಅಂದರೆ ತಪ್ಪಾಗಲಿಕ್ಕಿಲ್ಲ. ನಾವು ಕೆಲವು 5-6 ವರ್ಷಗಳಿಂದ ಸತತವಾಗಿ ಭಜನೆಯನ್ನು ಮಾಡ್ತಾ ಇದ್ದೇವೆ. ಸದ್ಯ 3-4 ತಿಂಗಳಲ್ಲಿ ನಮ್ಮ ಅತ್ತೆ ಮನೆಯಲ್ಲಿರಲಿಲ್ಲ. ಆಗ ನನಗೇನೋ ಅತಿಯಾದ ಆತಂಕ, ಗೊಂದಲ, ಒತ್ತಡ ಯಾಕಿರ್ಬೋದು ಅಂತ ವಿಚಾರಿಸಿದಾಗ ಕೆಲಸದಿಂದಲೇ ಇರ್ಬೋದು ಅಂತ ಅಂದ್ಕೊಂಡೆ. ಆದರೆ ಆಮೇಲೆ ಅರ್ಥ ಆಯಿತು, ನಾನು ಪ್ರತಿದಿನ ಶ್ರದ್ಧೆ ಭಕ್ತಿಯಿಂದ ಭಜನೆಯನ್ನು ಮಾಡ್ತಾ ಇಲ್ಲ, ಆದ್ದರಿಂದ ಈ ರೀತಿಯ ತೊಂದರೆಗೆ ಒಳಗಾಗಿದ್ದೇನೆ ಅಂತ. ಇಷ್ಟು ಪ್ರಯೋಜನವನ್ನು ಇರುವಂತಹ ಈ ಭಜನೆ ನಿಜಕ್ಕೂ ಎಲ್ಲರೂ ನಿರಂತರವಾಗಿ ಮಾಡಬೇಕಾದ ಅಗತ್ಯತೆ ತೀರಾ ಇದೆ. ಇದರಿಂದ ನಮ್ಮ ಮನೆಯ ಹಾಗೂ ಮನಸ್ಸಿನ ವಾತಾವರಣ ಶುದ್ಧವಾಗುವುದಲ್ಲದೆ ಮಕ್ಕಳಿಗೂ ಕೂಡ ವಿಶೇಷವಾದ ಪ್ರಯೋಜನವಿದೆ. ರಾಗ ತಾಳದ ಬಗ್ಗೆ ಒಂದು ರೀತಿಯ ಮಾಹಿತಿ, ಹಾಗೆ ಪುರಾತನ ಪುಣ್ಯ ಕಥೆಗಳ ಬಗ್ಗೆ ಕೂಡ ಅವರಿಗೆ ವಿಶೇಷವಾದ ತಿಳುವಳಿಕೆ ಲಭ್ಯವಾಗ್ತದೆ. ಆದ್ದರಿಂದ ಎಲ್ಲರೂ ಕೂಡ ಶ್ರದ್ಧಾ ಭಕ್ತಿಯಿಂದ ಈ ಭಜನೆಯನ್ನು ಪ್ರತಿದಿನ ಮಾಡೋಣ. ಭಜನೆ ಇದ್ದಲ್ಲಿ ಭಕ್ತಿ, ಭಕ್ತಿ ಇದ್ದಲ್ಲಿ ಶಕ್ತಿ ಎಂದು ಬಂದವರು ಹೇಳಿದ್ದಾರೆ. ಆದ್ದರಿಂದ ಭಜನೆಯನ್ನು ಅವಿರತವಾಗಿ ಮಾಡುವುದು ನಮ್ಮೆಲ್ಲರ ಕರ್ತವ್ಯ ಎಂದೇ ಭಾವಿಸುತ್ತೇನೆ. ಒಂದೊಂದು ಸಾರಿ ನಾವು ಅಂದ್ಕೊಳ್ತೇವೆ, ನಾನು ಇಷ್ಟೆಲ್ಲ ಭಜನೆ ಮಾಡ್ತೇನೆ, ಇವ್ರು ಹೇಳಿರೋ ಯಾವ ಅನುಭವನೂ ನನಗೆ ಆಗ್ತಾ ಇಲ್ವಲ್ಲ ಅಂತ. ಆದರೆ ಒಂದಿನನೋ, ಒಂದು ವಾರನೋ, ಒಂದು ತಿಂಗಳನ್ನೋ ಭಜನೆ ಮಾಡೋದ್ರಿಂದ ನಮಗೆ ಯಾವುದೇ ವಿಶೇಷ ಪರಿಣಾಮ ಆಗೋದಿಲ್ಲ. ನಿರಂತರವಾಗಿ ಶ್ರದ್ಧೆಯಿಂದ ಭಕ್ತಿಯಿಂದ ಮಾಡಬೇಕು. ಮಾತ್ರ ಅಲ್ಲ, ಟಿ ವಿ ನೋಡ್ತಾ, ಮೊಬೈಲ್ ನೋಡ್ತಾ, ಯಾವುದೋ ಒತ್ತಡದಲ್ಲಿ ಭಜನೆಯನ್ನು ಮಾಡೋದು ಕೂಡ ಯಾವುದೇ ಪರಿಣಾಮವನ್ನು ನೀಡೋದಿಲ್ಲ. ಆದ್ದರಿಂದ ಏಕಾಗ್ರತೆಯಿಂದ, ಶ್ರದ್ಧಾ ಭಕ್ತಿಯಿಂದ ನಿರಂತರವಾಗಿ ಭಜನೆಯನ್ನು ಮಾಡುವುದರ ಮೂಲಕ ಇಂತಹ ಸುಸಂಸ್ಕೃತವಾದ, ಸಾಂಪ್ರದಾಯಿಕವಾದ ಭಜನೆಯನ್ನು ಉಳಿಸೋಣ, ಬೆಳೆಸೋಣ. ನೀವೆಲ್ಲರೂ ಕೂಡ